ಇಲ್ಲಿ ಮೇಲೆ ರೈಲು ಹೋಗ್ತದೆ, ಕೆಳಗೆ ನಾವು ಹೋಗ್ತಾ ಇದ್ದೇವೆ. ಇದು ತೇಜಸ್, ಇದು ಗ್ರ್ಯಾಂಡ್ ತೇಜಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಜಾಲಿ ಆಗ್ತದೆ, ಬಂದೆಲ್ಲ ಆಡ್ಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜಸ್ ಕೃಷ್ಣ. ನಾವಿವತ್ತು ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜಸ್ ಕೃಷ್ಣ ಹೇಳಿ ದಾದಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ರಿ ಅವಸ್ಥೆ ಇದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕೇರಳಕ್ಕೆ ಟ್ರಿಪ್ ಹೊರಟಿದ್ದೇನೆ. ಸೊ ಕಣ್ಣೂರಲ್ಲಿ ವಿಸ್ಮಯ ವಾಟರ್ ಪಾರ್ಕ್ಗೆ ಹೋಗುವಂತೆಲ್ಲ ಪ್ಲಾನ್ ಮಾಡಿದ್ದೇವೆ. ಸೊ ಈಗ ನಾವು ಮಂಗಳೂರಿಗೆ ಟ್ರೈನ್ ಹತ್ತಿದ್ದೇವೆ. ಇನ್ನು ಮಂಗಳೂರಿಗೆ ರೀಚ್ ಆಗಿ ಅಲ್ಲಿಂದ 4 ಗಂಟೆಗೆ ಬೆಳಿಗ್ಗೆ ಕಣ್ಣೂರಿಗೆ ಟ್ರೈನ್ ಉಂಟು. ಸೊ ಅದರಲ್ಲಿ ನಾವು ಕಣ್ಣೂರಿಗೆ 6 ಗಂಟೆಗೆ ರೀಚ್ ಆಗ್ತೇವೆ. ಸೊ ಈಗ ನೈಟ್ 9:30 ಆಗಿದೆ. Hi, hello guys. Welcome to our YouTube channel. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಗೈಸ್, ನಾವೀಗ ಮಂಗಳೂರು ರೀಚ್ ಆಗಿದ್ದೇವೆ. ಈಗ ಸಾಧಾರಣ 10:52 ಆಗಿದೆ. ಇನ್ನು ಇಲ್ಲಿಂದ ಕಣ್ಣೂರಿಗೆ ಹೋಗಬೇಕಾದ್ರೆ ಬೆಳಿಗ್ಗೆ 4 ಗಂಟೆಗೆ ಟ್ರೈನ್ ಇರೋದು. ಸೊ ನಾವು 4 ಗಂಟೆ ತನಕ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಇವರು ನೋಡಿ ನಮ್ಮನ್ನು ಬಿಟ್ಟು ಸೀದಾ ಫ್ರಂಟ್ ಹೋಗ್ತಾ ಇದ್ದಾರೆ. ನಾವು ಹಿಂದಿಂದ ಇವರನ್ನು ಫಾಲೋ ಮಾಡ್ತಾ ಇದ್ದೇವೆ. ಧರ್ಮಕ್ಕೆ ಸಿಗುವುದನ್ನು ಯಾವುದನ್ನು ಸಹ ನಾವು ಬಿಡೋದಿಲ್ಲ. ಎಲ್ಲ ಲಿಫ್ಟಲ್ಲೆಲ್ಲ ಬಂದಿದ್ದೇವೆ. ನಾವೀಗ ಫೈನಲಿ ಕಣ್ಣೂರು ಟ್ರೈನ್ ಹಿಡ್ಕೊಂಡು ಕೂತ್ಕೊಂಡಿದ್ದೇವೆ. ಈಗ ಸದ್ಯ 11:23 ಆಗಿದೆ. 11:45 ಟ್ರೈನ್ ಸ್ಟಾರ್ಟ್ ಆಗ್ತದೆ. ಮತ್ತು 1 ಗಂಟೆಗೆ ನಾವು ಕಣ್ಣೂರು ರೀಚ್ ಆಗ್ತೇವೆ. ಸೊ ಅಲ್ಲಿ ಕಣ್ಣೂರು ರೀಚ್ ಆಗಿ ಎಲ್ಲಿ ಸ್ಟೇ ಮಾಡೋದು ಅಂತ ಮತ್ತೆ ಹೋಗಿ ನೋಡಬೇಕಷ್ಟೇ. ಸೊ ಅಲ್ಲಿ ಹೋಗಿ ಎಂತ ಆಗ್ತದೆ ಅಂತ ನೋಡುವ. ನಾವೀಗ ಕಣ್ಣೂರಿಗೆ ರೀಚ್ ಆಗಿದ್ದೇವೆ. ಸೊ ಈಗ ಕತ್ತಲೆ 1:43 ನೈಟ್ 1:43. ಸೊ ಇನ್ನು ನಾವು ಇಲ್ಲಿಂದ ಒಂದು ರೈಲ್ವೆ ಸ್ಟೇಷನಲ್ಲಿ ಎಲ್ಲಿಯಾದರೂ ಕೂತ್ಕೊಂಡು ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡಬೇಕಷ್ಟೇ. ಸೊ ಇನ್ನು ಎಂತ ಆಗ್ತದೆ ಫ್ಯೂಚರಲ್ಲಿ ನೋಡ್ತಾ ಹೋಗುವ. ಸೊ ಈಗ ಬಂದು ಇಲ್ಲಿಗೆ ತಲುಪಿದ್ದೇವೆ. ಎಂತ ಸಹ ಅಷ್ಟು ಸಲ ದೊಡ್ಡ ಪ್ಲ್ಯಾನ್ ಇಲ್ಲದೆ ಸೀದಾ ಬಂದದ್ದು. ಅಂದರೆ ಟ್ರೈನೆಲ್ಲ ಸ್ವಲ್ಪ ವೆರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ನೋಡಿಕೊಂಡು ಸೀದಾ ಬಂದದ್ದು. ಈಗ ಇನ್ನು ಇಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡೋದು ಬೆಳಿಗ್ಗೆ ತನಕ ಅಂತ ನೋಡಬೇಕಷ್ಟೇ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ, ಹೋಗ್ತಾ ಇದ್ದಾರೆ. ಗಾಯ್ಸಿಗೆ ನಾವು ಬಸ್ ಸ್ಟ್ಯಾಂಡ್ ಹುಡುಕ್ತಾ ಇದ್ದೇವೆ. ಎಲ್ಲಿ ಬಸ್ ಸ್ಟ್ಯಾಂಡ್ ಅಂತೇಳಿ ಕಣ್ಣೂರಲ್ಲಿ. ಈಗ ಬೆಳಿಗ್ಗೆ 5 ಗಂಟೆ ಚಿಲ್ಲರೆ ಆಗಿದೆ. ಕಣ್ಣೂರಲ್ಲಿ ಸ್ವಲ್ಪ ಗಲಾಟೆಲ್ಲ ಆಗಿತ್ತಂತೆ. ಸೊ ಅದರಿಂದ ಕತ್ತಲೆ ಹೊರಗೆ ಆಚೀಚೆ ಹೋಗೋದು ಒಳ್ಳೆಯದಲ್ಲ ಅಂತ ಅಲ್ಲಿ ಒಬ್ಬರು ರಿಕ್ಷಾ ಡ್ರೈವರ್ ಹೇಳಿದರು. ಹಾಗೆ ನಾವು ಸೀದಾ ಸೀದಾ ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದು AC ಸಿಟ್ಟಿಂಗ್ ರೂಮ್ ಇತ್ತು. ಸೊ ಅಲ್ಲಿ ಪರ್ ಅವರ್ 30 ರೂಪೀಸ್ ಕೊಟ್ಟು ನಾವು ಬೆಳಿಗ್ಗೆ ತನಕ ಟೈಮ್ ಸ್ಪೆಂಡ್ ಮಾಡಿ ಈಗ ಬೆಳಿಗ್ಗೆ 5 ಗಂಟೆ ಆದಮೇಲೆ ಸೀದಾ ಎದ್ಕೊಂಡು ಸೀದಾ ನಾವು ಕಣ್ಣೂರು ಬಸ್ ಸ್ಟ್ಯಾಂಡ್ ಹುಡುಕ್ತಾ ಬರ್ತಾ ಇದ್ದೇವೆ. ಎಲ್ಲಿ ನೋಡಿದ್ರೆ ಸಹ ಬಸ್ ಸ್ಟ್ಯಾಂಡ್ ಕಾಣುದಿಲ್ಲ. ನೋಡ್ಬೋದು, ಮಾರ್ಗ ಎಲ್ಲ ಫುಲ್ ಖಾಲಿ. ಇಲ್ಲಿ ಮೇಲೆ ರೈಲು ಹೋಗ್ತದೆ, ಕೆಳಗೆ ನಾವು ಹೋಗ್ತಾ ಇದ್ದೇವೆ. ಫೈನಲಿ ನಮಗೆ ಬಸ್ ಸ್ಟ್ಯಾಂಡ್ ಇದು ಡೆಸ್ಟಿನೇಷನ್ ಗೊತ್ತಾಗಿದೆ. ಸೊ ನಾವು ಬಂದ ದಾರಿಯಲ್ಲಿ ಪುನಃ ತಿರುಗಿ ಹೋಗ್ತಾ ಇದ್ದೇವೆ. ಈಗ ಬಸ್ ಸ್ಟ್ಯಾಂಡ್ ಎಲ್ಲಿ ಸಿಗ್ತದೆ ನೋಡ್ಬೇಕಷ್ಟೇ. ಅಲ್ಲಿಂದ ನಾವು ಪರಶನ ಕಡೆ ಹೋಗುವವರು ಸೀದಾ ಶ್ರೀ ಮುತ್ತಪ್ಪ ಟೆಂಪಲ್ಗೆ. ಅಲ್ಲಿ ನೋಡ ಹುಚ್ಚು ಸಾವು ಅದು ಹೋಯ್ತು ಮಾರೆ.
ಬೆಳಗಿನ ಬ್ಲಾಗ್ ಮಾರೆ ನಾವು ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೇವೆ. ನಾವು ಇಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೆ, ನೋಡ್ಬೋದು. ಬೆಳಿಗ್ಗೆ ಸಮಯ 6 ಗಂಟೆ ಬರ್ತಿ. ಬಸ್ ಸ್ಟ್ಯಾಂಡ್ ಹುಡುಕ್ಲಿಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಹೋಯ್ತು ಮಾರ್ರೆ. ಆಚೆ ಈಚೆ ನಡ್ತಾ ಇಲ್ಲ. ಫೈನಲ್ ನಾವೀಗ ಬಸ್ಸಲ್ಲಿ ಪರಸನಘಟ್ಟವಿಗೆ ಟ್ರಾವೆಲ್ ಮಾಡ್ತಾ ಇದ್ದೇವೆ. ಸೊ ಲಾಸ್ಟ್ ಸ್ಟಾಪ್ ಪರಸನಘಟ್ಟ ಅಂತೆ. ಸೊ ಹಾಗೆ 25 ರೂಪೀಸ್ ಪರ್ ಟಿಕೆಟ್. ಸೊ ಈಗ ಎಷ್ಟೊತ್ತಿಗೆ ರೀಚ್ ಆಗ್ತದೆ ಗೊತ್ತಿಲ್ಲ. 20 ಕಿಲೋಮೀಟರ್ಸ್ ಉಂಟು ಇಲ್ಲಿಂದ, ಒಂದು ಹಾಫ್ ಆನ್ ಅವರ್ ಬೇಕಾಗ್ಬೋದು. ಸೊ ಅಲ್ಲಿಂದ ನಮ್ಮ ಬ್ಲಾಗನ್ನು ಕಂಟಿನ್ಯೂ ಮಾಡುವ. ನಾವು ಫಸ್ಟ್ ಟೈಮ್ ಮಲಬಾರ್ ಬಸ್, ನಾನು ಫಸ್ಟ್ ಟೈಮ್ ಮಲಬಾರ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಹಿಂದೆ ನೋಡ್ಬೋದು ದೊಡ್ಡ ಕನ್ನಡಿ. ನಾವೀಗ ಪರಸನಘಟ್ಟವು ಮುತ್ತಪ್ಪ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಸೊ ಇದು ಈಗ ನಾವು ಹೋಗ್ತಾ ಇದ್ದೇವೆ ಪರಸನಘಟ್ಟವಿಗೆ. ಒಂದು ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಉಂಟು, ಹಾಗೆ ಈಗ ಇಟ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಹಿಂದೆ ವಿತೇಶ್ ಅವರಿದ್ದಾರೆ, ಹಾಗೆ ರಿತೇಶ್ ಅವರಿದ್ದಾರೆ. ನಾವಿಲ್ಲಿ ನಾವಿಲ್ಲಿ ಪರಸನಘಟ್ಟ ಟೆಂಪಲಲ್ಲಿ ಇದ್ದೇವೆ. ಸೊ ಇಲ್ಲಿ ಕೋಲ ಆಗ್ತಾ ಇತ್ತು ಇಷ್ಟೊತ್ತು ತನಕ. ಆ್ಯಕ್ಚುಲಿ ಅಲ್ಲಿ ಕೋಲ ಮಾಡಲಿಕ್ಕೆ ಇಲ್ಲ ಅಂತೇಳಿ ಆ ಬೋರ್ಡೆಲ್ಲ ಹಾಕಿದ್ದಾರೆ. ಸೊ ವಿಡಿಯೋ ಫೋಟೋಗ್ರಫಿ ಎಲ್ಲ ಪ್ರೊಹಿಬಿಟೆಡ್ ಅಂತ. ಸೊ ದ್ಯಾಟ್ಸ್ ವೈ ನಾವು ವಿಡಿಯೋ ಅಂತ ಮಾಡ್ಲಿಕ್ಕೆ ಹೋಗಲಿಲ್ಲ. ಆ್ಯಂಡ್ ರೂಲ್ಸನ್ನು ಬ್ರೇಕ್ ಮಾಡೋದಷ್ಟು ಸರಿಯಾಗೋದಿಲ್ಲ ಅಂತ ಹೇಳಿ. ಸೊ ಇನ್ನು ನಾನು ಅಲ್ಲಿ ಅಂದರೆ ಕೇಳ್ತಿರ್ಬೋದು ಈಗ ಚೆಂಡದ ಸೌಂಡು. ಸೊ ಆಗ್ತಾ ಉಂಟು ಕೋಲ. ಸೊ ಕೋಲ ಎಲ್ಲ ಮುಗಿಸಿ ಇನ್ನು ನೆಕ್ಸ್ಟ್ ಸೀದಾ ಬೇರೆ ಕಡೆ ಅಂದರೆ ವಿಸ್ಮಯಕ್ಕೆ ನಾವು ನಮ್ಮ ಟ್ರಾವೆಲನ್ನು ಕಂಟಿನ್ಯೂ ಮಾಡ್ತೇವೆ. ಅಂದರೆ ಕೋಲ ಡೈಲಿ ಇರ್ತದೆ ಅಂತ ಸಂಗತಿ ಅಂತ ಅದು ಸಹ ಗೊತ್ತಿಲ್ಲ ನಮಗೆ. ಅಂದರೆ ನಾವು ಇವತ್ತು ಶನಿವಾರ ಬಂದಿದ್ದೇವೆ. ಸೊ ಗೊತ್ತಿಲ್ಲ, ಇವತ್ತು ಕೋಲ ಆಗ್ತಾ ಉಂಟು. ಈಗ ಮಾರ್ನಿಂಗ್ 7 o'clock ಆಗಿದೆ. ಸೊ ಈಗ ಕೋಲ ಮುಗಿಸಿ ಸೀದಾ ನಾವು ವಿಸ್ಮಯಕ್ಕೆ ಹೋಗೋರು. ನಾವು ಫುಲ್ ದರ್ಶನ ಎಲ್ಲ ಮುಗಿಸಿ ಈಗ ವಿಸ್ಮಯಕ್ಕೆ ಹೊರಟಿದ್ದೇವೆ. ಹಾಗೆ ಈಗ ವಿಸ್ಮಯಕ್ಕೆ ಅದು ಓಪನ್ ಆಗೋದು 9ವರೆಗೆ. ನಾವೀಗ 8ವರೆಗೆ ಇಲ್ಲಿಂದ ಹೋಗ್ತಾ ಇದ್ದೇವೆ. ಇನ್ನೂ 2 ಗಂಟೆ ಟೈಮ್ ಉಂಟು. ಅಲ್ಲಿ ಹೋಗಿ ಎಲ್ಲ ಚಡ್ಡಿ ಹಂಗೆ ಎಲ್ಲ ಹಾಕುವಾಗ ಟೈಮ್ ಎಲ್ಲ ಕರೆಕ್ಟ್ ಆಗ್ಬೋದು ಅನ್ನಿಸ್ತದೆ. ಪಟಬಡ್ಡಿ ಚಡ್ಡಿ ನೋಡಿ ಗೈಸ್, ಟರ್ನ್ ಎಲ್ಲ ಹೇಗೆ ನೋಡಿ ಗೈಸ್, ಟರ್ನ್ ನೋಡಿ ಗೈಸ್. ನೋಡಿ ಟರ್ನ್ ಯಾವ ನಮನೆ ಉಂಟು ಇಲ್ಲಿ ಅಂತ. ನಮ್ಮ ವಿತೇಶ್ ಅವರು ಹೋಟ್ಲಲ್ಲಿ ಕಟ್ಟಿ ತಿಂದು ಬ್ಯಾಗನ್ನು ಅಲ್ಲಿ ಹೋಟ್ಲಲ್ಲಿ ಬಿಟ್ಟು ಬಂದಿದ್ದಾರೆ. ಈಗ ಬ್ಯಾಗ್ ಇಟ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವು ವಿಸ್ಮಯಕ್ಕೆ ಹೋಗ್ತಿದ್ದೇವೆ. ಅಶ್ಮಿತ್ ಅವರೇ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಅಂದರೆ ಏನು ಎಕ್ಸೈಟ್ಮೆಂಟ್ ಹೇಗಿದೆ ವಿಸ್ಮಯಕ್ಕೆ ಹೋಗೋ ಬಗ್ಗೆ? ಎಂತೆಲ್ಲ ಡಬ್ಬ ಪುಸ್ತಕ ಕ್ಯಾಟಿಗೆ ಎಂತ ಇಲ್ಲ ಎಂತ ಹೇಳುದು ಹೇಳಿ. ಜೀರೋ ನಡಿಬೇಕು ಸಾವು. ನನಗೆ ನಡೆದಿರೋದು ಸಾಕಾಗಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಇನ್ನು ಇಲ್ಲಿಂದ ಒಂದು 14 ಮಿನಿಟ್ಸ್ ಹಾಕ್ಬೇಡಿ ಆಯ್ತಾ? ಹಾಕಿದ್ರೆ ಒಂದು ಮರ್ಯಾದೆ ಎಲ್ಲ ಹೋಗ್ತದೆ. ಹಾಕ್ಬೇಡಿ ಹೋಗ್ಬೇಡಿ ಆಯ್ತಾ? ನಾವು ಹಾಕ್ತೇವೆ. ಮಾಡೋರ್ಚಿ ಮಾರಾಯ. ರೋಡ್ನಿಂದ ಬೇರೆಯವರ ಮನೆಯದು ಮಾವಿನಕಾಯಿ ಕೊಯ್ದು ಹೇಗೆ ಅನ್ನಿಸ್ತುಂಟು ರಕ್ಷಿತಿಯವರೇ? ಜಾಲಿ ಅವರಿಗೆ ಬೇಡ ಅಂತ ಹೇಳ್ತಾರೆ, ಆದ್ರೆ ಕೊಯ್ದು ಕೊಟ್ಟರೆ ನಿಂತಾರೆ. ಅಂದ್ರೆ ತಿನ್ಲಿಕ್ಕೆ ಅಂತ ಇದಿಲ್ಲ, ಆದ್ರೆ ಬೇರೆಯವರ ಮನೆಯಲ್ಲಿ ಆದದನ್ನು ನಾವು ಯಾಕೆ ಕೊಯ್ದೋದನ್ನು ತಿನ್ಬೋದು. ಅದು ಕೊಯ್ದ್ರೆ ಮಾತ್ರ ಪಾಪ, ತಿಂದ್ರೆ ಪಾಪ ಇಲ್ಲ. ಅದು ಜಾಸ್ತಿ ಪಾಪ ಬರ್ತದೆ. ಹಾಗೆಲ್ಲ ಎಂತ 14 ನಿಮಿಷ ಅಂತೇಳಿ ನಡೀತಾ ಇದ್ದೇವೆ. ಇನ್ನು ಸಹ ಎತ್ತು ನಾನದ ತೀರ್ಥಣ್ಣವರು 2 kg ವೆಯ್ಟ್ ಕಮ್ಮಿ ಆಗುವ ಯೋಚನೆಯಲ್ಲಿದ್ದಾರೆ. 2 kg ಆಗಲಿಲ್ಲ. ಹೊಂಜಿನ 2 kg ಅವ. ಯಾರ್ದು ಮನೆದು ಮಾರ ಅಂತ ಗೊತ್ತಿಲ್ಲ. ಎಲ್ಲ ಮಾವಿನಕಾಯಿ ಕೊಯ್ದುಕೊಂಡು ಇಟ್ಕೊಂಡು ಬರ್ತಾ ಇದ್ದಾರೆ. ಒಬ್ಬೊಬ್ಬರ ಹತ್ರ ಒಂದೊಂದು ಮಾವಿನಕಾಯಿ. ಮತ್ತು ಇಲ್ಲಿದು ಮಾವಿನಕಾಯಿದು ಮರ ತುಂಬ ಉಂಟಾಯ್ತು ಇಲ್ಲಿ. ಆ್ಯಂಡ್ ಅಶ್ಮಿತಾ ಅವರು ಸಾಧಾರಣ ಒಂದು 3-4 ಕೊಯ್ದಿರ್ಬೋದು. ಮತ್ತು ನಮ್ಮ ರಕ್ಷಿತಾ ಅವರು ಕೂಡ ಮಾವಿನಕಾಯಿ ಕೊಯ್ದ್ರಲ್ಲಿ ಏನು ಕಮ್ಮಿ ಇಲ್ಲ, ಒಂದು 2-3 ಮಾವಿನಕಾಯಿ ಕೊಯ್ದಿದ್ದಾರೆ. ಹಾಗೆ ಈಗ ಇಟ್ಕೊಂಡಿದ್ದೇವೆ. ಇದನ್ನು ಎಂತ ಮಾಡೋದು ಅಂತ ನೋಡ್ಬೇಕಷ್ಟೇ. ಇಷ್ಟು ಮನೆಗೆ ಚಟ್ನಿಗೆ ಮಾವಿನಕಾಯಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ತೇಜಸ್, ಇದು ಗ್ರ್ಯಾಂಡ್ ತೇಜಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವೀಗ ವಿಸ್ಮಯ ವಾಟರ್ ಪಾರ್ಕ್ಗೆ ರೀಚ್ ಆಗಿದ್ದೇವೆ. ಆ್ಯಂಡ್ ಇಲ್ಲಿ ಅಂತ ಒಳಗೆ ಅಂತ ಶೂಟಿಂಗ್ ಮಾಡಲಿಕ್ಕೆಲ್ಲ ಆಗುದಿಲ್ಲ. ಶೂಟಿಂಗ್ ಮನ್ನ ಬೊರ್ಚದ ಆಪುಸದ ಹೆಂಚಿನ ಮೊಬೈಲ್ ಬದೊಂದು ಬೋಡತ್ತೆ ಮೊಬೈಲ್ ತೊಟ್ಟೆ ಉಂಟು. ಸೊ ನೋಡು, ಒಳಗೆ ವಿಡಿಯೋ ಮಾಡ್ಲಿಕ್ಕೆ ಆದರೆ ಮಾಡ್ತೇನೆ, ಇಲ್ಲಾಂದರೆ ನೋಡ್ಬೇಕಷ್ಟೇ ಹೇಗೆ ಆಗ್ತದೆ ಅಂತ. ಸೊ
ಇಲ್ಲಿ ನಮ್ಮ ಗ್ಯಾಂಗ್ ಮೆಂಬರ್ಸ್ ಎಲ್ಲ ಇಲ್ಲಿ ಇದ್ದಾರೆ. ನಾವು ಬಂದು ತುಂಬ ಬೇಗ ಆಗಿದೆ ಗೈಸ್. ಈಗ 9:45 ಆಗಿದೆ. 10:30 ಅಂತ ಟಿಕೆಟ್ ಕೌಂಟರ್ ಓಪನ್. ಫಸ್ಟ್ ನಾವೇ ಇರೋದು ಇಲ್ಲಿ ಫಸ್ಟ್ ಕೌಂಟ್ರಲ್ಲಿ. ನೋಡ್ಬೇಕು ಎಷ್ಟೊತ್ತಿಗೆ ಓಪನ್ ಆಗ್ತದೆ ಅಂತ. ಓಪನ್ ಆದ ಕೂಡಲೇ ಟಿಕೆಟ್ ತಿರ್ಕೊಂಡು ಸೀದಾ ಒಳಗೆ ಹೋಗುದು. ಎಂತ ಪರಿಹಾರ ಬಂದಿದ್ದವ್ರೆ ಹೇಗೆ ಅನಿಸ್ತಾ ಇದೆ? ನಮಗೆ ಟಿಕೆಟ್ ಸಿಕ್ಕಿದೆ. ಟಿಕೆಟ್ ಇಟ್ಕೊಂಡು ಈಗ ಹೊರಟಿದ್ದೇವೆ. ಈಗ 10:17 ಆಗಿದೆ ಅಷ್ಟೇ. ಎಂಟ್ರಿ ಇರೋದು 10:30ಗೆ ಅಷ್ಟೇ. ಸೊ ನಾವು 10:30 ತನಕ ಕಾಯಬೇಕು. ಮೂಲ ಉಂಟು ಮಾರೆ. ಡ್ಯಾಶಿಂಗ್ ಕಾರ್ ಮುಗಿಸಿ ಈಗ ನಾವು 3D ಫಿಲಮ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಡ್ಯಾಶಿಂಗ್ ಕಾರ್ ಅಂತ ಸಕ್ಕತ್ತಾಗಿತ್ತ ಇದ್ದ, ಫುಲ್ ಜಾಲಿ ಇತ್ತು. ಆ್ಯಂಡ್ ಇದೀಗ 3D ಫಿಲಮ್ ಹೇಗಾಗ್ತದೆ ನೋಡಬೇಕು ಗೈಸ್. ನಾವು 3D ಮೂವಿ ನೋಡಿ ಬಂದೆವು. ಒಂದು ಎಷ್ಟು ರೇಟಿಂಗ್ ಕೊಡ್ಬೋದು ಇವರೇ ರಕ್ಷಿತ್ ಅವರೇ? ಒಂದು 10 ಸ್ಟಾರಲ್ಲಿ ಅಷ್ಟು ಕೊಡ್ಬೋದು ಅಷ್ಟೇ. ಅಷ್ಟೇ ಇತ್ತು ಅಂದರೆ ಸ್ವಲ್ಪ ಗ್ರಾಫಿಕ್ಸ್ ಸ್ವಲ್ಪ ಲೋ ಆಯಿತು. ಅಂದರೆ ಸ್ವಲ್ಪ ಒಳ್ಳೆ ಗ್ರಾಫಿಕ್ಸ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಮತ್ತೆ ತೊಂದರೆ ಇಲ್ಲ, ಒಳ್ಳೆದಿತ್ತು. ಆ್ಯಂಡ್ ಈಗ ನಾವು ಇದರಲ್ಲಿ ಬ್ರೇಕ್ ಡ್ಯಾನ್ಸಲ್ಲಿ ಕೂತ್ಕೊಂಡಿದ್ದೇವೆ. ಇದರ ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿರ್ತದೆ. ಆ್ಯಂಡ್ ಆಗ ಆಡಿದ್ದು ನಮ್ಮ ಈ ಡ್ಯಾಶಿಂಗ್ ಕಾರ್ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡಿ ನಮಗೆ ಕಲಿತು ಇನ್ನೊಂದು ರೌಂಡ್ ಹೋಗ್ಬೇಕು, ಅದಕ್ಕೆ ನೋಡುವ ಹೇಗೆ ಆಗ್ತದೆ ಅಂತ. ಡ್ಯಾಶಿಂಗ್ ಕಾರ್ ಮುಗ್ದ ಕೂಡಲೇ ಮತ್ತೆ ನಮ್ಮದೆಲ್ಲ ನೆಕ್ಸ್ಟ್ ಬೇರೆ ಬೇರೆ ಎಲ್ಲ ಡೆಸ್ಟಿನೇಷನ್ ಉಂಟು, ಜಾಯಿಂಟ್ ವೀಲ್ ಉಂಟು, ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ಈಗ ನೋಡಿ ಇದರದೊಂದು ವಿಡಿಯೋ ಒರಿಜಿನಲ್ ಆಗಿ ಸ್ಟ್ರೈಟ್ ಆಗಿ ಮಾಡ್ತೇನೆ. ಡ್ಯಾಶಿಂಗ್ ಕಾರ್ ಇದೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಅದನ್ನು ಹಾಗೆಲ್ಲ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಫೋನ್ ಹಾಗೆ. ವಿತೇಶ್ ಅವರೇ ಬ್ರೇಕ್ ಡ್ಯಾನ್ಸ್ ಹೇಗೆ ಅನಿಸ್ತು? ಬಾರಿ ತುಂಬಾ ಚೆನ್ನಾಗಿ. ಎಂತ ಹೇಳಿ ಒಂಜಿ ಬ್ರೇಕ್ ಡ್ಯಾನ್ಸ್ ಒಂದು ಚಂದದ ಹುಡುಗಿದ್ಲು. ಮತ್ತೆ ಪುತ್ತೂರು ಅಂತ ಹೇಳಿದ್ವಿ, ಅಲ್ಲಿ ಅರ್ಥ ಆಗಿಲ್ಲ, ಮಂಗಳೂರು ಅಂತ ಹೇಳಿದ್ವಿ. ಅಲ್ಲಿ ಖುಷಿಯಾಗಿ ಇಟ್ಕೋಬೇಕು ಅಂತ ಅನ್ಕೊಂಡು ಜಾತಿ ಬರಿಯಲ್ಲ ಹೇಗನಿಸ್ತು ಹಾರರ್ ಕೇವ್? ಸೂಪರ್. ಅಲ್ಲಿ ನಾವೀಗ ಫ್ಯಾಮಿಲಿ ಟ್ರೈನ್ ಅಲ್ಲಿ ಹೊರಟಿದ್ದೇವೆ. ಈಗ ಎಲ್ಲಿಗೆ ರೀಚ್ ಆಗಿ ಗೊತ್ತಿಲ್ಲ. ಒಂದೊಂದು ಬೋಗಿಯಲ್ಲಿ ಬರೀ ಕೂತ್ಕೊಂಡಿದೆ. ಗೈಸ್ ಸೇ ಹಾಯ್. ರೋಡ್ ಉಂಟು, ಅದನ್ನು ಒಂದು ರೌಂಡ್ ಮಾಡಿ, ಅಲ್ಲ ಕೆರೆಯನ್ನು ಒಂದು ರೌಂಡ್ ಮಾಡಿ ಈ ರೈಲಲ್ಲಿ ನಾವು ಹೋಗುದು. ನಮ್ಮ ರೈಲಿಗೆ ಹೊರಟಿದೆ, ನೋಡ್ತಾ ಇರ್ಬೋದು. ಬಂದಿದ್ದವರು ಫುಲ್ ಜಾಲಿಯಲ್ಲಿ ಕೂತ್ಕೊಂಡು ಮಸ್ತಿ ಮಾಡ್ತಾರೆ. ಗೈಸ್ ಈಗ ನೋಡಿದ್ರಲ್ಲ, ಅದನ್ನು ಆಟಾಡಿ ಬಂದದಷ್ಟೇ. ಸೊ ತುಂಬ ಸಖತ್ತಿತ್ತು ಆ್ಯಂಡ್ ಒಳ್ಳೆ ಎಕ್ಸೈಟ್ಮೆಂಟ್ ಇತ್ತು. ಹೇಗಿತ್ತು? ಸೂಪರ್ ಆಗಿತ್ತು, ಎಲ್ಲರ ಬಾಯಿಗೆ ಬಂದಿದೆ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ. ರಕ್ಷಿತ್ ಅವರೇ ಹೇಗಿತ್ತು? ಈಗ ಲಾಸ್ಟ್ ಆಡಿದ್ವಿ. ಸೂಪರ್ ಮಚಾ, ಜಾಲಿ, ಸೂಪರ್, ವೆರಿ ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಕಿಲ್ಲಿಂಗ್ ನಾಟ್ ಜಸ್ಟ್ ಕಿಲ್ಲಿಂಗ್. ಇಲ್ಲಿಗೆ ಬಂದಿದೆ ಗೈಸ್. ಹೇಗಿತ್ತು ರೈಡ್? ಭಾರಿ ಖುಷಿ ಆಯ್ತು. ಐಟ್ಟೇ ಒಂದು ಆಯ್ನಂತೆ ಅಷ್ಟು ಮಸ್ತ್. ಗೈಸ್ ನಮ್ಮ ವಿತೇಶ್ ಅವರು ವಾಮಿಟ್ ಎಲ್ಲ ಮಾಡಿದ್ರು. ನಮಗೆ ಕೂಡ ಇದು ತಿರುಗುದ್ರಲ್ಲಿ ಕೂತು ಸ್ವಲ್ಪ ವಾಮಿಟ್ ಬಂದಾಗೆಲ್ಲ ಫೀಲ್ ಆಯ್ತು. ಸೊ ಅದು ಅಂದ್ರೆ ಅದನ್ನು ಪುನಃ ಟರ್ನ್ ಮಾಡ್ಲಿಕ್ಕೆ ಕೂಡ ಇತ್ತು. ನಾವು ಟರ್ನ್ ಎಲ್ಲ ಮಾಡಿದೆವು. ಒಂದು ಅರ್ಧ ತಿರುಗೋದಾಗ ಖುಷಿ ಆಯ್ತು. ಮತ್ತೆ ಅರ್ಧದ ಮೇಲೆ ಸ್ವಲ್ಪ ವಾಮಿಟ್ ಬಂದಾಗ ನಮ್ಮ ವಿತೇಶ್ ಅವರು ವಾಮಿಟ್ ಮಾಡಿ ಬಿಟ್ಟು ಹಾಗೆ ನೋಡಿ. ನಮ್ಮ ವಿತೇಶ್ ಅಂದ್ರೆ ಇವರಿಗೆ ನೈವೇದ್ಯ ಅಂಡಿದ್ಯಾ ಹೆಸರು ಮಿನಿ
12 ಮುಕ್ಕಾಲಾಗಿದೆ. ಈಗ ಸ್ವಲ್ಪ ರೆಸ್ಟ್. ಇದ್ದದ್ದು ಬಂದವರೆಲ್ಲ ಪೀಂಟುದರಲ್ಲೆಲ್ಲ ಕೂತು ತಲೆಯೆಲ್ಲ ಮರ್ಕಾಗ್ತುಂಟು. ಮತ್ತೆ ಇಬ್ಬರು ನೋಡ್ಬೋದು ಅಲ್ಲಿ ವಿತೇಶ್ ಮತ್ತೆ ತೇಜಸ್ ಅಡ್ಡ ಬಿದ್ದಿದ್ದಾರೆ. ಅವರಿಗೊಂದು ಗುಲ್ಗುಸಿಟ್ಟು ನಾವಿನ್ನು ಆಟ ಆಡ್ಲಿಕ್ಕೆ ಹೋಗುದು. ಹಾಗೆ ಏನು ಅನ್ನಿಸ್ತಾ ಇದೆ ರಿತೇಶ್? ಭಾರಿ ಒಳ್ಳೇದಾಗ್ತಾ ಉಂಟು. ಕೇಳು ಏನಂತ ಸ್ವಲ್ಪ ಕೊಡಲಿಲ್ಲ ಸಾರ್ಥಕ 770 ಕೊಟ್ಟಿದ್ವಿ. ಒಳ್ಳೆ ಮನೋರಂಜನೆ ಹೊರಗೆ ಅಕ್ಕ ಇರಲ್ಲ. ಒಳ್ಳೆ ಮನೋರಂಜನೆ ಫುಲ್ಲು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಮತ್ತೆ ಇದು ಜಾಲಿ ಆಗ್ತದೆ, ಬಂದೆಲ್ಲ ಆಡ್ಬೇಕು. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಅಕ್ಕ ಇರೋದು ರಿತೇಶ್ ಅವರೇ, ವಾಟರ್ ಗೇಮ್ಸ್ ಎಲ್ಲ ಹೇಗೆ ಅನಿಸ್ತು? ನಾನು ಫ್ಲೈಟ್ಸ್ ಇದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗಲಿ, ಯಾಕಂದ್ರೆ ಮೊಬೈಲ್ ಇಟ್ಕೊಂಡು ಹೋಗಿ ತುಂಬ ಕಷ್ಟ ಆಗ್ತಿತ್ತು. ಸೊ ಇಲ್ಲಿ ವಿಡಿಯೋಗ್ರಫಿ ಮಾಡುವಂತ ಕೂಡ ಇತ್ತು. ಹಾಗೆ ನಾನು ಇಟ್ಕೊಂಡು ಬರಲಿಲ್ಲ ಕ್ಯಾಮರಾ. ಮತ್ತೆ ನೋಡಿದ್ರೆ ಅಲ್ಲಿ ತುಂಬ ಜನ ವಿಡಿಯೋ ಮಾಡ್ತಿದ್ದಾರೆ, ಮತ್ತೆಂತ ವಿಡಿಯೋಗ್ರಫಿ ಎಲ್ಲ ಇಲ್ಲ. ಹಾಗೆ ನಾನು ಈಗ ಮೊಬೈಲ್ ಇಟ್ಕೊಂಡು ಬಂದೆ. ಸೊ ನಾನು ನಿಮಗೆ ಸ್ವಲ್ಪ ಎಲ್ಲ ತೋರಿಸ್ಬೋದಲ್ಲ. ನೋಡಿ, ಇದೆಲ್ಲ ಸ್ಲೈಡ್ಸ್ ಇಲ್ಲಿ ಇರುವಂಥದ್ದು. ಸೊ ಇದರಲ್ಲೆಲ್ಲ ಸ್ಲೈಡ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದೆಲ್ಲ ಟ್ಯೂಬ್ ಆ್ಯಂಡ್ ಬೋಟಲ್ಲಿ ಬರುವಂಥದ್ದು. ಇದೆಲ್ಲ ಇಲ್ಲಿ ಬರುವಂಥದ್ದೆಲ್ಲ ನೀವು ಸಿಂಗಲ್ ಆಗಿ, ಅಂದರೆ ಬೋಟ್ ಟ್ಯೂಬ್ ಎಂತ ಬೇಡ, ನೀವೇ ಜಾರಿಕೊಂಡು ಬರ್ಬೋದು. ಆ ಥರದ್ದು ವಾಟರ್ ಗೇಮ್ಸ್. ಸೊ ಇದು ಇಲ್ಲಿ ಇರುವಂಥದ್ದು. ಆ್ಯಂಡ್ ಇನ್ನೊಂದು ಕಡೆ ಇರುವಂಥದ್ದು ವೇವ್ಸ್ ಬರ್ತದೆ. ವೇವ್ಸ್ ಅಂತೇಳಿ ನಾನು ತೋರಿಸ್ತೇನೆ. ಈಗ ವೇವ್ಸ್ ಬರ್ತದೆ. ಸೊ ಗೈಸ್, ಈಗ ಇಲ್ಲಿ ಕೆಳಗಿರುವಂಥದ್ದು ವೇವ್ಸ್. ಸೊ ವೇವ್ಸ್ ಆದಮೇಲೆ ಇನ್ನೊಂದು ಕಡೆ ವಾಟರ್ ಫಾಲ್ಸ್ ಅಂತ ಒಂದು ಗೇಮ್ ಉಂಟು. ಅಂದರೆ ವಾಟರ್ ಫಾಲ್ನಿಂದೆಲ್ಲ ಫುಲ್ ನೀರು ಬರ್ತದೆ. ವೇವ್ಸ್ ಅಂತ ಹೇಳಿದರೆ ನೀರು ವೇವ್ಸ್ನಾಗೆ ಆಗ್ತದೆ. ಸೊ ನಾನು ಮುಂದೆ ವೀಡಿಯೋ ಕಂಪ್ಲೀಟ್ ಮಾಡಲಿಕ್ಕೆ ಆದರೆ ಅದನ್ನು ತೋರಿಸ್ತೇನೆ. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಇದು ವಾಟರ್ ಫಾಲ್ಸ್ ಅಂತ ಹೇಳಿದರೆ ಅದರಲ್ಲಿ ವಾಟರ್ ಫಾಲ್ಸ್ ಇದು ನೀರು ಬರ್ತದೆ. ಸೊ ನೀರು ಹಾಕ್ತಾರೆ. ಇದರಲ್ಲೆಲ್ಲ ಅಲ್ಲಿ ಡಿಜಿಟಲ್ ಇದೆ, ಡಿಜಿಟಲಲ್ಲಿ ಹೋಗ್ಬೋದು. ಸೊ ಬೇರೆ ಬೇರೆ ರೀತಿಯದ್ದು ಆಟಗಳೆಲ್ಲ ಇದೆ. ಚೆನ್ನಾಗಿದೆ ತುಂಬ, ನಾವು ನೋಡಿಕೊಂಡು ಹೋಗುವ. ಇದು ಕಿಡ್ಸ್ ಆ್ಯಂಡ್ ಲೇಡೀಸ್ಗೆ ಮಾತ್ರ, ಅಂದರೆ ಲೇಡೀಸ್ಗೆ ಕೂಡ ಇಲ್ಲ, ಕಿಡ್ಸಿಗೆ ಮಾತ್ರ. ಸೊ ಕೆಲವು ಲೇಡೀಸ್ಗೆ ಮಾತ್ರ ಆಡುವಂಥದ್ದು ಕೂಡ. ಬಲ ರಕ್ಷಿತೆ ರಾಕ್ಸ್ ಬಲೆ ಗೈಸ್, ವಿ ಆರ್ ಇನ್ ವೇವ್ಸ್ ನಾವು. ಇನ್ನು 2 ನಿಮಿಷದಲ್ಲಿ ವೇವ್ಸ್ ಸ್ಟಾರ್ಟ್ ಆಗ್ತದೆ. ಅಷ್ಟೊತ್ತಿಗೆ ಆಗುವಾಗ ನಾವು ಒಮ್ಮೆ ವಿಡಿಯೋ ಮಾಡೋದು ಪ್ರೊಹಿಬಿಟೆಡ್ ಅಂತೆ, ಆದರೂ ಒಂದು ಟ್ರೈ ಕೊಡುವ. ಇಲ್ಲಿಗೆ ನಾವು ವಿಸ್ಮಯದಿಂದ ಹೊರಗೆ ಬಂದಿದ್ದೇವೆ. ವಿಸ್ಮಯದಲ್ಲಿ ಇದ್ದಂಥ ಸಾಧಾರಣದ ಪ್ಲೇಸ್ ಎಲ್ಲ ವಿಸಿಟ್ ಮಾಡಿದ್ದೇವೆ. ಫೈನಲಿ ಗೈಸ್, ನಾವು ಓಡಿಕೊಂಡು ಬಂದೆಲ್ಲ ಟ್ರೈನ್ ಹಿಡ್ಕೊಂಡು ಈಗ ಟ್ರೈನ್ ಹತ್ತಿದ್ದೇವೆ. ಇನ್ನು 10:45ಗೆ ನಾವು ರೀಚ್ ಆಗ್ತದೆ. ಆ್ಯಕ್ಚುಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಟ್ರೈನಲ್ಲಿ. ಅಂದರೆ ಅದು 10:38 ಇದು ಟ್ರೈನಲ್ಲಿ ಹೋಗುತ್ತಿತ್ತು. ಅದು ಒಂದೇ ಭಾರತ ಟ್ರೈನ್ ಅಂತ, ಅದರ ವಿಷಯ ನಮಗೆ ಗೊತ್ತಿರಲಿಲ್ಲ. ಸೊ ನಾವು ನಾಳೆ ಬೆಳಿಗ್ಗೆ 1:15ಕ್ಕೆ ಟ್ರೈನ್ ಉಂಟು, ಅದರಲ್ಲಿ ಹೋಗಿ ಅಂತ ಹೇಳಿದ್ದು 1:40ಕ್ಕೆ. ಸೊ ಆಯಿತು ಅಂತೇಳಿ 1:40 ತನಕ ಎಲ್ಲೆಲ್ಲಾದರೂ ಕೂತ್ಕೊಳ್ಳುವ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆವು. ಅಷ್ಟೊತ್ತಾಗುವಾಗ ಒಬ್ಬರು ಸಿಕ್ಕಿ ಹೇಳಿದರು, ಅಂದರೆ ನಮಗೆ ಅವರು ವಿಸ್ಮಯದಲ್ಲಿ ಸಿಕ್ಕಿದ್ರು. ಅವರು ಹೇಳಿದರು ಈಗ 7 ಗಂಟೆ ಚಿಲ್ಲರಿಗೆ ಬಸ್ ಉಂಟಲ್ಲ ಅಂತ, ಟ್ರೈನ್ ಉಂಟಲ್ಲ ಅಂತ. ಸೊ ನಾವು ಸೀದಾ ಹೋಗಿ ಅವರ ಹತ್ರ ಟಿಕೆಟ್ ಕೌಂಟ್ರಲ್ಲಿ ಹೇಳಿದೆವು, ಅಂದರೆ ನೇತ್ರಾವತಿ ಎಕ್ಸ್ಪ್ರೆಸ್ ಉಂಟಂತಲ್ಲ. ಸೊ ಮತ್ತು ಹೌದು ಅಂತೇಳಿ ಅವರು ಟಿಕೆಟ್ ಕೊಟ್ಟರು. ಹಾಗೆ ಓಡಿಕೊಂಡು ಬಂದು ಈ ಜನರಲಲ್ಲಿ ಹತ್ತಿ ಹಬ್ಬ ಸಾಕಾಯಿತು ಸೀಟ್ ಹಿಡಿಬೇಕಾದ್ರೆ. ಫೈನಲಿ ನಮಗೆ ಒಂದು ಸ್ಲೀಪರ್ ಸೀಟ್ ಸಿಕ್ಕಿದೆ. ಸೊ ಮಲ್ಕೊಂಡಿದ್ದೇವೆ. ಈಗ ಇನ್ನು ಮಂಗಳೂರಿಗೆ ರೀಚ್ ಆದಮೇಲೆ ಕತೆ ಅಂತ ಅಂದರೆ ನೋಡಬೇಕು. ನಾಳೆ ಬೆಳಿಗ್ಗೆ 4 ಗಂಟೆಗೆ ಟ್ರೈನ್ ಇರುವಂಥದ್ದು. ಸೊ 4 ಗಂಟೆಗೆ ಟ್ರೈನಲ್ಲಿ ಹೋಗಬೇಕು. ಸೊ ಅಲ್ಲಿ ಕೂತ್ಕೊಳ್ಬೇಕಷ್ಟೇ, ಮತ್ತೆಂತ ಮಾಡಲಿಕ್ಕೆ ಗೊತ್ತಿಲ್ಲ. ಇಲ್ಲಾಂದರೆ ಮಂಗಳೂರು ಸ್ವಲ್ಪ ಸುತ್ತಬೇಕಷ್ಟೇ. ಸೊ ಈಗ ಟ್ರೈನ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ವಿ ಆರ್ ನೌ ರೀಚ್ ಮ್ಯಾಂಗ್ಳೂರ್. ಈಗ ಸಮಯ 10:25 ಆಗಿದೆ, ಅಂದರೆ ರೀಚ್ ಆಗಲಿಲ್ಲ, 10:25 ಆಗಿದೆ. 10:45ಕ್ಕೆ ರೀಚ್ ಮಾಡಲಿಕ್ಕೆ. ಸೊ ಸ್ವಲ್ಪ ಡಿಲೇ ಆಗ್ತುಂಟು. ಮೇ ಬಿ ಕ್ರಾಸಿಂಗ್ ಇರ್ಬೋದು ಅಥವಾ
ಕರೆಕ್ಟ್ ಟೈಮಿಗೆ ರೀಚ್ ಮಾಡಬೇಕು ಅಂತೇಳಿ ಸ್ವಲ್ಪ ಡಿಲೇ ಮಾಡೋದಾಗಿರ್ಬೋದು. ಸೊ ನಾವು ಇಲ್ಲಿ ಕಾಯ್ತಿದ್ದೇವೆ. ನಾವೆಲ್ಲ ಇನ್ನು 10 ನಿಮಿಷದಲ್ಲಿ ಬರ್ತೇವೆ ಅಂತೇಳಿ ಎಲ್ಲ ಮಲಗಿದವರೆಲ್ಲ ಎದ್ದು ಕೂತೇವೆ. ಬಟ್ ಈಗ ಎಂತಂತ ಹೇಳಿದರೆ ಸಂಗತಿ ಇಲ್ಲಿ ಬಾಕಿ ಆಗಿದೆ. ನಮಗೆ ಟ್ರೈನ್ ಇರೋದು ಬೆಳಿಗ್ಗೆ 4 ಗಂಟೆಗೆ, ಈಗ 11:30 ಆಗಿದೆ ಅಷ್ಟೇ. ಸೊ ನಾವು ಈಗ ಜಂಕ್ಷನಲ್ಲಿದ್ದೇವೆ, ಮ್ಯಾಂಗ್ಳೂರು ಜಂಕ್ಷನಲ್ಲಿ. ನಾವು ಮ್ಯಾಂಗ್ಳೂರು ಸೆಂಟ್ರಲ್ಗೆ ಹೋಗಿ ಅಲ್ಲಿಂದಲೇ ಟ್ರೈನ್, ಪ್ಯಾಸೆಂಜರ್ ಟ್ರೈನ್ ಇರುತ್ತಲ್ಲ ಅದರಲ್ಲಿ ಮಲಗುವ ಅಂತ ಹೇಳಿ ಪ್ಲ್ಯಾನ್. ಹಾಗೆ ಹೊರಟಿದ್ದೇವೆ. 1 ಗಂಟೆ ವಾಕಿಂಗ್ ಉಂಟು. ಹೇಗೆ ಆಗ್ತದೆ ನೋಡಬೇಕಷ್ಟೇ. ಹೇಗೆ ಅನ್ನಿಸ್ತಾ ಇದೆ ನಡ್ಕೊಂಡು ಹೋಗೋದು? ಅವು ಜೋರು ಬರೋದು ಕೇನು ಜಿಲ್ಲ ಇತ್ತು. ಸರಿ ಪೋಯತ್ತಾ. ಮೊದಲು ಪಂಪ್ ಆಯಿಲಲ್ಲಿದ್ದಂತಹ ಕಲಶವನ್ನು ಪುನಃ ಈಗ ಕೂರಿಸಿದ್ದಾರೆ. ಇದನ್ನು ನಾನು ಈಗ ಫಸ್ಟ್ ಟೈಮ್ ನೋಡ್ತಿರೋದು ಇವತ್ತು. ನಾನು ನೋಡಿರಲಿಲ್ಲ, ಅಂದರೆ ಇಟ್ಟ ಮೇಲೆ ಸ್ಟ್ರೈಟ್ ಆಗಿ ಇದೇ ಫಸ್ಟ್ ಟೈಮ್ ಇವತ್ತು ನೋಡಿದ್ದು. ಫೈನಲಿ ನಾವೀಗ ನಡೆದು 12:38ಕ್ಕೆ ಮಂಗಳೂರು ಸೆಂಟ್ರಲ್ ಅನ್ನು ರೀಚ್ ಆಗಿದ್ದೇವೆ. ಆಗ ನಡೆದು ಎಲ್ಲ ಸಾಧಾರಣದವರೆಲ್ಲ ಬೇಕಾದಷ್ಟು ಶಾಪ್ ಹಾಕಿರ್ಬೋದು. ಈಗ ನಡೆಸಿ ಎಲ್ಲ ಪಾಪ ಅವರಿಗೆ ಬುಡ್ದೋಗಿರ್ಬೋದು. ಹೇಗೆ ಅನ್ನಿಸ್ತಾ ಉಂಟು ವಿತೇಶ್ ಮಂಗಳೂರು ಸೆಂಟ್ರಲ್ ರೀಚ್ ಆದದ್ದು? ಹೇಗೆ ಅನಿಸ್ತದೆ ರಿತೇಶ್ ಅವರೇ? ಹೇಗೆ ಅನಿಸ್ತಿಲ್ಲ? ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಮಾತಿಲ್ಲ, ಕತೆ ಇಲ್ಲ, ಇನ್ನೇನಿದೆ? ಮಾತಿಲ್ಲ, ಕತೆ ಇಲ್ಲ, ಇನ್ನೇನಿದೆ? ನಮ್ಮ ಅನ್ಸೈಡ್ ಬೋರ್ಡ ಮಾರ ನಾನೈತೆ. ಫೈನಲಿ ನಾವೀಗ ಟ್ರೈನ್ ಒಳಗೆ ಬಂದು ಕೂತ್ಕೊಂಡಿದ್ದೇವೆ, ಟಿಕೆಟ್ ಎಲ್ಲ ತಗೊಂಡು. ಫೈನಲಿ ನಾವು ಈಗ ಟ್ರೈನ್ ಒಳಗೆ ಬಂದು ಕೂತ್ಕೊಂಡಿದ್ದೇವೆ, ಟಿಕೆಟ್ ಎಲ್ಲ ತಗೊಂಡು. ಈಗ 1 ಗಂಟೆ ಭರ್ತಿಯಾಗಿದೆ. ಇನ್ನು ಬೆಳಿಗ್ಗೆ 4 ಗಂಟೆಗೆ ಟ್ರೈನ್. ಸೊ ನಾವು ಒಂದು 3-4 ಗಂಟೆ ಮಲಗ್ಬೋದು ಅಷ್ಟೇ, ಮತ್ತೆ ಮನೆಗೆ ಹೋಗೋದು. ಒಂದು 5 ಗಂಟೆಗೆ ಪುತ್ತೂರು ರೀಚ್ ಆಗ್ತೇವೆ. ಈಗ ಬೆಳಿಗ್ಗೆ 4 ಗಂಟೆ ಆಗಿದೆ. ಈಗ ನಾವು ಮಂಗಳೂರು ಸೆಂಟ್ರಲ್ನಿಂದ ಹೊರಟಿದ್ದೇವೆ ಪುತ್ತೂರಿಗೆ. ಸೊ 5 ಗಂಟೆಗೆ ಈ ಟ್ರೈನ್ ಪುತ್ತೂರಿಗೆ ರೀಚ್ ಆಗ್ತದೆ. ಫೈನಲ್ ನಾವೀಗ ಪುತ್ತೂರು ರೀಚ್ ಆಗಿದ್ದೇವೆ. ಈಗ ಇಲ್ಲಿಗೆ ನಮ್ಮದು ಬ್ಲಾಗ್ ಕಂಪ್ಲೀಟ್ ಆಗ್ತದೆ. ಇಲ್ಲಿಗೆ ನಮ್ಮದು ಟ್ರಾವೆಲ್, ಅಂದರೆ ನಾವು ಕಣ್ಣೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಕಣ್ಣೂರಿಗೆ ಹೋಗಿ ಬಂದು ನಮ್ಮ ಫುಲ್ ಟೂರ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇದಿಷ್ಟು ಇವತ್ತಿನ ಬ್ಲಾಗ್. ಇನ್ನೊಂದು ಬ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.